ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗದೇ ಇರೋಕ್ಕೆ ಕಾರಣ ಯಾರು? ಕಾರಣೀಕರ್ತರು ಯಾರು? ಇತ್ತ ರಾಜಕಾರಣಿಗಳ, ಇಲ್ಲ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳ, ಇಲ್ಲ ಮುಖ್ಯವಾಗಿ ಸರ್ಕಾರನ? ಇಡೀ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗದೇ ಇರೋಕ್ಕೆ 3 ಜನರಲ್ಲಿ ಕಾರಣೀಕರ್ತರು ಯಾರು? ಬನ್ನಿ ವಿಷಯ ಮುಂದೆ ಚರ್ಚೆ ಮಾಡೋಣ. ನಮಸ್ಕಾರ, ನಾನು ನಿಮ್ಮ ಟ್ರಾವೆಲರ್ ಕ್ರಾಂತಿಕಾರಿ ಕನ್ನಡಿಗ ಮಾತಾಡ್ತಿರೋದು. ಇವತ್ತಿನ ಮುಖ್ಯ ವಿಚಾರ ಬಂದುಬಿಟ್ಟು, ಉತ್ತರ ಕರ್ನಾಟಕ ಎಲ್ಲಿ ನೋಡಿದ್ರೆ ಅಭಿವೃದ್ಧಿ ಆಗಿಲ್ಲ. ಅಭಿವೃದ್ಧಿ ಕುಂಠಿತ. ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗದೇ ಇರೋಕ್ಕೆ ಮುಖ್ಯ ಕಾರಣ ಏನು? ಮೊದಲನೇದಾಗಿ ಶಿಕ್ಷಣ ವ್ಯವಸ್ಥೆ, ಎರಡನೇದಾಗಿ ಆರೋಗ್ಯ ವ್ಯವಸ್ಥೆ, ಮೂರನೇದಾಗಿ ಕುಡಿಯೋ ನೀರಿನ ಸಮಸ್ಯೆ, ನಾಲ್ಕನೇದಾಗಿ ಈ ವ್ಯಾಪಾರ ಮತ್ತು ಸಣ್ಣ ಪುಟ್ಟ ವ್ಯಾಪಾರಗಳು. ಇದರಲ್ಲಿ ಏನಪ್ಪ ಅಂತಂದ್ರೆ ಸ್ವಲ್ಪ ಬದಲಾವಣೆ ಆಗಲಿ. ಇನ್ನಿತರ ಹಲವಾರು ಚರ್ಚೆ ಮಾಡ್ಕೊತ ಹೋದ್ರು ಸುಮಾರು ವಿಷಯಗಳಿವೆ. ಅದರಲ್ಲಿ ಮುಖ್ಯ ವಿಚಾರಗಳನ್ನು ಏನಪ್ಪ ಅಂತಂದ್ರೆ ಆಯ್ದುಕೊಂಡು ಮಾತಾಡ್ತಕ್ಕಂಥ ವಿಶೇಷ ಇವತ್ತು ಏನು ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಮಾತಾಡ್ತಿರೋದು ಶಿಕ್ಷಣ ಏನಕ್ಕಪ್ಪ ಅಂತಂದ್ರೆ, ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅನಕ್ಷರಸ್ಥರೇ ಜಾಸ್ತಿ, ಅಕ್ಷರಸ್ಥರು ಕಡಿಮೆ ಅನ್ನೋ ಭಾವನೆಯಲ್ಲಿ ಈ ಬೇರೆ ಕಡೆ ಎಲ್ಲ ಕೇಳಿದ್ರೆ, ಉತ್ತರ ಕರ್ನಾಟಕ ಅಂದ್ರೆ ಅವ್ರಿಗೆ ಅಷ್ಟು ಬುದ್ಧಿ ಇರಲ್ಲ, ನಾಲೆಜ್ ಇಲ್ಲ, ನಮ್ಮ ಮಾತು ಬೆಳೆದು ಬಂದು. ಅದಕ್ಕೆ ಮುಖ್ಯವಾದ ಕಾರಣ ಏನಪ್ಪ ಅಂತಂದ್ರೆ, ನಮ್ಮಲ್ಲಿ ಇರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆ, ಒಂದು ಸರಿಯಾದ ಶಾಲೆಯ ವ್ಯವಸ್ಥೆ ಇಲ್ಲ, ಅಥವಾ ಒಂದು ಉತ್ತಮವಾದ ಶಾಲೆಯ ವ್ಯವಸ್ಥೆ ಇರುತ್ತೆ. ಅದಕ್ಕೇನಪ್ಪ ಅಂತಂದ್ರೆ, ಶಾಲೆಯಲ್ಲಿ ಹೇಳ್ತಕ್ಕ ಶಿಕ್ಷಣಕ್ಕೆ ಮುಖ್ಯವಾದ ವಿಚಾರ, ಆಧಾರ ಸ್ತಂಭ ಆಗಿರ್ತಕ್ಕಂಥ ಶಿಕ್ಷಕರ ಕೊರತೆ ಇರುತ್ತೆ. ಶಾಲೆಯ ಸುಸಜ್ಜಿತವಾದ ವ್ಯವಸ್ಥೆ, ಕಟ್ಟಡ ಎಲ್ಲ ಇರುತ್ತೆ, ಆದರೆ ಅಲ್ಲಿ ಶಿಕ್ಷಕರಿರಲ್ಲ. ಕೆಲವೊಂದು ಕಡೆ ಎಲ್ಲ ಶಿಕ್ಷಕರು ಇರ್ತಾರೆ, ಶಾಲೆಗೆ ಏನಪ್ಪ ಅಂತಂದ್ರೆ ಸುಸಜ್ಜಿತವಾದ ಅಂದರೆ ಒಳ್ಳೆ ವ್ಯವಸ್ಥಿತವಾದ ಕಟ್ಟಡ ಇರಲ್ಲ, ಶೌಚಾಲಯ ವ್ಯವಸ್ಥೆ ಇರಲ್ಲ, ಆಟದ ಮೈದಾನದ ವ್ಯವಸ್ಥೆ ಇರಲ್ಲ. ಈ ಥರ ಹಲವಾರು ಸಮಸ್ಯೆ. ಇನ್ನು ಶಿಕ್ಷಣ ಬಿಟ್ಟರೆ ಎರಡನೇದು ಆರೋಗ್ಯ ಕಡೆ ಗಮನ ಕೊಡುವ. ಜಿಲ್ಲಾ ಮಟ್ಟಗಳಲ್ಲಿ ಏನಪ್ಪ ಅಂತಂದ್ರೆ ಆಸ್ಪತ್ರೆಯದು ಕೊರತೆ ಕೇಳಿದ್ರೆ ನಮಗೆ ಒಂಥರ ಶಾಕ್ ಆಗುತ್ತಾ. ಇದು ನಮಗೆ ಗೊತ್ತಿದ್ದವರಿಗೆ ಆಗಿರ್ತಕ್ಕಂಥದ್ದು ಒಂದು 3-4 ಜನರ ಅನುಭವ, ಅವರಿಗೆ ಆಗಿರ್ತಕ್ಕಂಥ ತೊಂದರೆಗಳು. ಮೊದಲನೇದಾಗಿ ಏನಪ್ಪ ಅಂತಂದ್ರೆ, ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರ್ಕಾರಿ ಕೆಲಸ ಮಾಡ್ತಿರ್ತಕ್ಕಂಥ ವೈದ್ಯರುಗಳು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಅದಕ್ಕೆ ಸುಮಾರು ದಾಖಲೆಗಳಿವೆ. ಸುಮಾರು ಜನ, ನನಗೆ ಗೊತ್ತಿದ್ದವರೇ ಸುಮಾರು ಜನ ಹೇಳಿದ್ದಾರೆ, ಅಲ್ಲಿ ಸರಿಯಾದ ವ್ಯವಸ್ಥೆ ಇರಲ್ಲ, ಡಾಕ್ಟ್ರು ಹೋದ್ರೆ ಕೇಳೋರು ಇರಲ್ಲ, ಬರ್ತಾರೆ ಕುಂದ್ರ ಅಂತಾರೆ. ಇಲ್ಲಾಂದ್ರೆ ಒಂದು 15 ದಿನದ ಗಟ್ಟಲೆ ಲೀವ್ ವಾರಂಟಿ ಅಂತಾರೆ. ಒಂದು 15 ದಿನ ಅವ್ರ ಜಾಕ್ ಮತ್ತು ಬೇರೆಯವ್ರು ಯಾರು ಇರಲ್ಲ, ಅವ್ರು ಎಲ್ಲಿ ಲೀವ್ ಇರಲ್ಲ. ಅವ್ರು ಮತ್ತೊಂದು ಕಡೆ ಆಸ್ಪತ್ರೆ ಓಪನ್ ಮಾಡಿರ್ತಾರೆ, ಅಲ್ಲಿ ಹೋಗಿರ್ತಾರೆ. ಅವ್ರು ಬರೋದು ಯಾವಾಗ, ಹೋಗೋದು ಯಾವಾಗ? ಅದಕ್ಕೆ ಯಾರು ಕೇಳಬೇಕಲ್ಲ. ಆರೋಗ್ಯ ಸಚಿವರಾಗಲಿ, ಅದ್ರದ್ದು ಯಾರು ಮೇನು ಮುಖ್ಯ ಪಾತ್ರ ಯಾರ್ದು ಇರುತ್ತೋ ಅವ್ರು ಯಾರು ಕೇಳಲ್ಲ. ಅವ್ರಿಗೆ ಭಯನೇ ಇಲ್ಲಲ್ಲ. ಅದೇ ಕಾರಣಕ್ಕಾಗಿ ಅವರು ಮನಸ್ಸು ಬಂದಾಗ ಬರ್ತಾರೆ, ಮನಸ್ಸು ಬಂದಾಗ ಹೋಗ್ತಾರೆ. ಮಟ್ಟದಲ್ಲಿ ಆಸ್ಪತ್ರೆಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ, ಒಬ್ಬ ಬಾಣತಿ ಹೋದ್ರೆ ಏನಪ್ಪ ಅಂತಂದರೆ, ಹೆರಿಗೆ ನೋವಾಗಿದೆ ಅಂತ ಹೋದ್ರೆ ಸರಿಯಾದ ಸ್ಪಂದನೆ ಮಾಡಲ್ಲ. ಇದು ಸತ್ಯ ಘಟನೆ. ಇದು ಸರಿಯಾಗಿ ಸ್ಪಂದನೆ ಮಾಡಲ್ಲ. ಏನಂದ್ರೆ, ಒಂದು ದೊಡ್ಡದು ಹಾಲ್ ಇರುತ್ತೆ, ಅಲ್ಲಿ ಎಲ್ರಿಗೆ ಅಲ್ಲಿ ಆಯ್ತು ಎಲ್ಲರೂ ಒಟ್ಟಿಗೆ ಹಾಕ್ತಾರೆ. ಅವ್ರಿಗೇನಪ್ಪ ಅಂತಂದ್ರೆ ಮತ್ತೆ ಏನೋ ಈ ನೋಡ್ತಾ ಇರಬೇಕು ಅವ್ರ ಕಂಡೀಷನ್ ಹೇಗಿದೆ, ಏನಿಲ್ಲ. ಒಂದು ಬರ್ತೀವಿ ಕುಂದ್ರೆ ಅಂತೇಳಿ ಹೋದ್ರೆ ಮುಗಿತವ್ರು. ಡಾಕ್ಟ್ರುಗಳು ಹೋಗಿರ್ತಾರೆ. ಇವರು ಎಲ್ಲ ಡಾಕ್ಟ್ರುಗಳು ಒಂದೇ ಇರಲ್ಲ. ಇಲ್ಲಿ ಮೊದಲನೇದಾಗಿ ಇದನ್ನೇ ತಿಳಿಸ್ಬಿಡ್ತೀನಿ, ಎಲ್ಲರೂ ಒಂದೇ ಅಲ್ಲ, ಗೊತ್ತಲ್ಲ. ಈ 5 ಗಳ ಸಮಯ ಇಲ್ಲ, ಅದಕ್ಕಾಗಿ ಅದೇ ರೀತಿಯಾಗಿ ಎಲ್ಲರೂ ಒಂದೇ ಇರಲ್ಲ. ಕೆಲವೊಂದಿಷ್ಟು ಜನ ಅಂಥವ್ರಿಗೆ ಏನಪ್ಪ ಅಂತಂದ್ರೆ, ಅವ್ರಿಗೆ ಈ ಉದ್ಯೋಗ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂದ್ರೆ ಕಳಿಸ್ಬಿಡಿ. ಬೇರೆ ಸಾಕಷ್ಟು ಜನ ಕೂತಿದ್ದಾರೆ ಕಲಿತು, ಅವರಿಗೆ ಅವಕಾಶ ಮಾಡಿಕೊಡುವ. ಸರ್ಕಾರಿ ಕೆಲಸ ದೇವರ ಕೆಲಸ ಅನ್ನೋದು ದೇವರ ಸೇವೆ ರೀತಿ ಇದ್ದಾಗೆ, ಜನ ಸೇವೆ ಜನಾರ್ದನ ಸೇವೆ ಅಂಥ ವ್ಯವಸ್ಥಿತಿಯಲ್ಲಿ ಏನಪ್ಪ ಅಂತಂದ್ರೆ, ಇವರು ಪಗಾರ ತೊಗೊಂಡು ಸುಮ್ಮನೆ ಕೆಲಸ ಬೇಕಾ ಬೇಡ ಕೆಲಸ ಮಾಡೋದು ಅವಶ್ಯಕತೆ ಇಲ್ಲ. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ, ಇಲ್ಲಿ ಯಾವ ರೀತಿ ತೊಂದರೆಗಳಾಗ್ತವಂದ್ರೆ, ಬಾಣತಿಯರು ಹೋದ್ರೆ ಅವ್ರಿಗೆ ಸರಿಯಾಗಿ ಕೇರ್ ಮಾಡಲ್ಲ, ನೋಡಿಕೊಳ್ಳಲ್ಲ. ಒಂದು ಕಡೆಗೆ ಇರ್ತಾ ಆಯ್ತು ಕುಂದ್ರಮ್ಮ ಅಂತಾರ, ಮುಗೀತು. ಅವ್ರದ್ದು ಏನು ಪರಿಸ್ಥಿತಿ, ಅವ್ರದ್ದು ಯಾವ ಲೆವೆಲಿಗೆ ಅದ, ಅವ್ರ ಸ್ಥಿತಿಗತಿ ಏನಾದ, ಅವ್ರಿಗೆ ಯಾವಾಗ ಹೆರಿಗೆ ಆಗ್ತದ, ಅವ್ರಿಗೆ ಏನು ಆಗ್ಲಕತ್ತದ. ಅವರು ನರ್ಸ್ಗಳು ಇರ್ತಾರೆ, ಅವ್ರದ್ದೇ ತಲೆ ಟೆನ್ಷನ್ದಾಗ ಇರ್ತದೆ. ಅದು ಕುಂದ್ರಮ್ಮ ನಿಂದ್ರಮ್ಮ ಹೋಗಮ್ಮ ಬಾರಮ್ಮ
ಎಲ್ಲ ಆ ಥರ ಈ ಥರ ಬೈಕೋತ ಇರ್ತಾರೆ ಅವರು. ಈ ಮೊದಲೇ ಈ ಕಡೆ ಕೆಲವೊಂದು ಮಾತಾಡದೇ ಇರೋ ಜನರು ಇರ್ತಾರೆ, ಕೆಲವೊಂದು. ಹಾಗಾಗಿ ದಯವಿಟ್ಟು ಸ್ವಲ್ಪ ಆರೋಗ್ಯದ ಕಡೆ ಕೂಡ ಗಮನ ಹರಿಸ್ಬೇಕು. ಎಲ್ಲ ನಾನು ಉತ್ತರ ಕರ್ನಾಟಕಕ್ಕೆ ದೊಡ್ಡ ದೊಡ್ಡ ಆಸ್ಪತ್ರೆ ಕಟ್ಟಿಸ್ತೀವಿ ಅಂತೇಳಿ ಖಾಲಿ ಆಸ್ಪತ್ರೆ ಕಟ್ಟಿದ್ರೆ ಸಾಲದು. ಆಸ್ಪತ್ರೆಯಲ್ಲಿ ಉಪಕರಣಗಳು ಮತ್ತು ಆ ಉಪಕರಣಗಳನ್ನು ಬಳಕೆ ಮಾಡ್ತಕ್ಕಂಥ ವ್ಯಕ್ತಿಗಳಿರಬೇಕು, ಒಳ್ಳೊಳ್ಳೆ ವೈದ್ಯರಿರ್ಬೇಕು, ಎಲ್ಲ ಉಪಕರಣಗಳಿರ್ಬೇಕು. ಈ ಸರ್ಕಾರಿ ಆಸ್ಪತ್ರೆಗೆ ಹೋದ್ಗಳೇ ಇಲ್ಲ ನಂಬಲ್ಲಿಲ್ಲ ಮುಂದಕ್ಕೆ ಹೋರಿ ಅಂತಾರೆ, ಇಲ್ಲ ಬರೆದು ಕೊಡ್ತಾರೆ ಅವರೇ ಮತ್ತೊಬ್ರಿಗೆ. ನಿಂಬಲ್ಲಿಲ್ಲ ಮುಂದಕ್ಕೆ ಹೋರಿ ಅಂದ್ರೆ ಈಗ ನಿಂಬಲ್ಲಿ ಯಾಕೆ ಬರಬೇಕು, ಮುಂದೆ ಹೋಗ್ತಿದ್ರಲ್ಲ ಅವರು. ಅದಕ್ಕಾಗಿ ದಯವಿಟ್ಟು ಆ ಶಿಕ್ಷಣ ವ್ಯವಸ್ಥೆ ಒಂದು, ಆರೋಗ್ಯ ವ್ಯವಸ್ಥೆ ಒಂದು, ಮತ್ತು ಇನ್ನು ಮೂರನೇದಾಗಿ ಏನಪ್ಪ ಅಂತಂದ್ರೆ ಮೂಲಭೂತ ಸೌಕರ್ಯಗಳು, ಅದರಲ್ಲಿ ಇವೆಲ್ಲ ಬರ್ತಾವ. ಮತ್ತು ಇದು ಬಿಡಿಸಿ ಹೇಳ್ತಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ನೀರಿನ ಸಮಸ್ಯೆ. ಎಷ್ಟು ಹಳ್ಳಿಗಳಲ್ಲಿ ನೋಡಿ ನಾನು ಕುಡಿಯೋ ನೀರಿನ ಘಟಕ ಎಲ್ಲ ಯಾವ ಸರ್ಕಾರದಾಗ ಆಗಿರ್ತದೆ ಅವ್ರದ್ದು ಭಾವಚಿತ್ರ ಇರ್ತದೆ, ಕುಡಿಯೋ ನೀರಿನ ಘಟಕ. ಆ ನಲ್ಲಿ ನೋಡಿದ್ರೆ ನಲ್ಲಿನೇ ಇರಲ್ಲ, ಅಲ್ಲಿ ಸೆಟ್ರ್ಗಳದಿರ್ತಾರೆ, ಇಲ್ಲಾಂದ್ರೆ ಯಾವುದೊಂದು ಸೆಟ್ರ್ ಹಾಳಾಗಿರುತ್ತೆ, ಒಳಗೆ ಮಷೀನೇ ಇರೋಂಗಿಲ್ಲ, ಫಿಲ್ಟರ್ ಮಷೀನ್ ಇರೋಂಗಿಲ್ಲ, ಇದ್ರೆ ಒಂದಿರಂಗಿಲ್ಲ. ಅದನ್ನು ವ್ಯವಸ್ಥಿತವಾಗಿ ನೋಡ್ಕೊಳ್ಳಲ್ಲ. ಒಂದು ತಿಂಗಳು ನಡೀತದೋ ಏನೋ, ಒಂದು 6 ತಿಂಗಳು ನಡೀತದೋ ಗೊತ್ತಿಲ್ಲ, ಅಷ್ಟೇ ನಡಿಬೋದು. ಅದು ಬಿಟ್ಟರೆ ಮತ್ತೆ ಯಥಾ ರಾಜ ತಥಾ ಪ್ರಜೆ ಅನ್ನೋವಾಗ ಅದೇ ರೀತಿ ಆಗುತ್ತೆ. ಅದಕ್ಕೂ ಕೂಡ ಅವು ಎಷ್ಟೊಂದು ಪಾಳು ಬಿದ್ದಿವೆ. ಅದು ಸಾಕ್ಷಿ ಸಮೇತ ತೋರಿಸ್ಬೋದು, ಎಲ್ಲ ಕಡೆ ತೋರಿಸೋದೇನಿದೆ, ಎಲ್ಲ ಚೆಕ್ ಮಾಡಿದ್ರೆ ಸುಮಾರು ಕಡೆ ಸಿಗುತ್ತೆ, ತೋರಿಸೋ ಅವಶ್ಯಕತೆಯೇ ಇಲ್ಲ. ಮತ್ತು ನೀರಿನ ಸಮಸ್ಯೆ ಒಂದು. ಇನ್ನು 4ನೇದಾಗಿ ಏನಪ್ಪ ಅಂತಂದ್ರೆ ಬೆಳೆದಿರ್ತಕ್ಕಂಥ ಬೆಳೆಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ಮುಖ್ಯವಾದ ಕಾರಣ ಇದೇ. ರೈತ ಬೆಳೆದಿರ್ತಕ್ಕಂಥ ಬೆಳೆಗೆ ಬೆಲೆ ಸಿಗದೇ ಇರೋ ಕಾರಣಕ್ಕೆ ಏನಾಗಿಬಿಡ್ತಾರ ಜನರಂದ್ರೆ, ಈಗ ನಮ್ಮದೇ ಒಂದಿಷ್ಟು ಜಮೀನಿದೆ, ಆ ಜಮೀನಲ್ಲಿ ಈಗ ನಾನು ಆ ಜಮೀನಿಗೋಸ್ಕರ ಒಂದು 2-3 ಲಕ್ಷ ಅದಕ್ಕೆ ಬಂಡವಾಳ ಹಾಕಿದೆ. ಈ ಖರ್ಚು ವೆಚ್ಚ, ಆಳು, ಅದು ಎಲ್ಲ ಕಾಳು ಕಡಿ ಥರದ ಅದೆಲ್ಲ ಹೋಗಿ ನನಗೆ ಅದ್ರಾಗ ಏನು ಉಳಿಲಿಲ್ಲ ಅಂದ್ರೆ ನನಗೇನಾಗ್ತದೆ, ನಿರಾಶೆ ಆಗ್ತದೆ. ಯಾಕಂದ್ರೆ ನಾನು ರೈತ ಅಂತ ತಿಳ್ಕೊರಿ, ನಾನೇನಪ್ಪ ಅಂತಂದ್ರೆ ನಾನು ದುಡ್ಡು ನನ್ನ ಬಳಿ ಇರ್ತಕ್ಕಂಥ ದುಡ್ಡಿನಿಂದ ನಾನು ವ್ಯವಸಾಯ ಮಾಡಲ್ಲ. ಯಾರೋ ಒಬ್ಬ ಅಂಗಡಿಯವನ್ನ ಅಲ್ಲಿ ಹತ್ರ ಸಾಲ ಮಾಡಿ, ಅಥವಾ ಇಲ್ಲಾಂದ್ರೆ ಯಾರೋ ಒಬ್ಬವನ ಹತ್ರ ಸಾಲ ಮಾಡಿ ತಂದು ಅದಕ್ಕೆ ಹಾಕಿ ಉತ್ತಿ ಬಿತ್ತಿ ಬೆಳೆದು ಮತ್ತು ಮಾರ್ಕೆಟಿಗೆ ಹೋದ್ರೆ ದಲ್ಲಾಳಿಗಳು ಕಾಟ, ಇದು ಹಾಗೆ ಇದು ಹಿಂಗೆ ಅಂತೇಳಿ. ಇನ್ನು ವಿಧಿ ಇಲ್ಲ, ಏನು ಮಾಡೋಕ್ಕಾಗಲ್ಲ. ರೈತಿಗೆ ಏನಪ್ಪ ಎಷ್ಟನೇ ಹೋಲಿಪ್ಪ ಕಡೆಗೆ ನನಗೇನು ಸಿಗ್ಲಿಕ್ಕಿಲ್ಲ, ಬಂದದ್ದನ ಹೋದ್ರೆ ಪರವಾಗಿಲ್ಲ ಅಂತೇಳಿ ಆ ಭಾವನೆ ಅವ್ರ ತಲೆಯಲ್ಲಿ ಬರುತ್ತೆ. ಅದಕ್ಕಾಗಿ ಆ ರೀತಿ ಆ ಭಾವನೆ ಬರದೇ ಇರೋ ರೀತಿ ಅವ್ರಿಗೊಂದು ಸೂಕ್ತವಾದ ಬೆಲೆ, ಒಂದು ಈ ಬೆಂಕಿ ಪಟ್ಟಣಕ್ಕೆ ಇಷ್ಟೇ ರೂಪಾಯಿ ಇದ್ರ ಮೇಲೆ ನಿಗದಿ ಮಾಡ್ಯಾರ, ಇದು ₹1 ಅಂತ ಕೇಸಿ. ರೈತರಿಗೆ ಯಾಕೆ ಅವ್ರು ಬೆಳೆದಿರ್ತಕ್ಕಂಥ ಬೆಲೆಗೆ ಯಾಕೆ ನಿಗದಿ ಆಗಲ್ಲ? ಅವರು ಅದಕ್ಕೆ ನಿಗದಿ ಮಾಡ್ಲಿಕ್ಕೂ ಹೋರಾಟ ಮಾಡಬೇಕು. ಈ ತೊಗರಿ ಬೆಂಬಲ ಬೆಲೆ ಆಗಲಿ, ಕಬ್ಬಿನ ಬೆಲೆ ಆಗಲಿ, ಹತ್ತಿ ಬೆಲೆ ಆಗಲಿ, ಶೇಂಗಾ ಬೆಲೆ ಆಗಲಿ. ಮೊನ್ನೆ ಯಾದಗಿರಿಯಲ್ಲಿ ಒಬ್ಬ ತಾನು ಬೆಳೆದಿರ್ತಕ್ಕಂಥ ಶೇಂಗಾನ ಮಾರುಕಟ್ಟೆಯಲ್ಲಿ ತಂದು ಹಾಕಿ, ಈ ಒಬ್ಬರು ಖರೀದಿದಾರರು ಅದಕ್ಕೆ ರೇಟೇ ಹಾಕಿಲ್ಲ ಅಂತೇಳಿ ಅದರಲ್ಲಿ ನಿಂತು ಬೈತಿದ್ದ, ಅವನು ಆಕ್ರೋಶ ಹೊರಗಾಗ್ತಿದ್ದ. 12,000 ರೂಪಾಯಿ ಕ್ವಿಂಟಲ್ ಕೊಟ್ಟು ಕಾಳು ತಂದು ನಾವು ಏನಪ್ಪ ಅಂತಂದ್ರೆ ಎಲ್ಲ ಆಳು ಖರ್ಚು ಮಾಡಿ ತಂದು ಹಾಕಿ ಇವ್ರು ರೇಟ್ ಹಾಕಲಿಲ್ಲ ಅಂದ್ರೆ ನಾವು ಇಲ್ಲಿ ಕುಂತು ಬಾಯಿ ಬಡ್ಕೊಳ್ಳೋ ಅದು ಇದು ಅವ ಪದ ಮಾತಾಡ್ತಿದ್ದ. ಯಾಕಂದ್ರೆ ಅವನ ಆಕ್ರೋಶ ರೀ, ಅವನ ಪರಿಶ್ರಮ, ಅವನ ಬಿಸಿಲಲ್ಲಿ ದುಡಿದಿರ್ತಕ್ಕಂಥದ್ದು ಮೈ ನೋವು, ಅವನ ಬೆವರಿನ ಫಲ ಬರಲಿಲ್ಲ ಅಂದ್ರೆ ಅವನಿಗೆ ಸಿಟ್ಟು ಬರೋದು ಸಹಜ. ಅದಕ್ಕೆ ರೈತ ಸಂಘಟನೆಗಳು ಕೂಡ ಹೋರಾಟ ಮಾಡಿದ್ದಾರೆ. ಬಟ್ ಅದ್ರ ಪ್ರತಿಫಲ ಏನು ಬೆಲೆ ಘೋಷಣೆ ಆಗಿದೆ ಏನೋ ಗೊತ್ತಿಲ್ಲ, ಪೂರ್ಣ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಬಟ್ ಅವರು ಆದರೆ ಏನಪ್ಪ ಅಂತಂದ್ರೆ ಆ ರೈತ ಈ ಚೀರಾಡಿದಂತೂ ಉಂಟು. ಮತ್ತು ಒಬ್ಬ ರಾಜ್ಯ ಕೂಡ ಮಾತಾಡಿದರು, ನಮ್ಮ ಕಡೆಗೆ ಓಟ್ ಹಾಕ್ಯೇಳೋ ಟೈಮಿಗೆ ಈ ಥರ ಮಾಡ್ತಾರೆ, ಓಟ್ ಹಾಕ್ಯಂಡಿದ್ದು ನಮ್ಮ ಕಡೆಗೆ ನೋಡೋದೇ ಇಲ್ಲ ಅಂತೇಳಿ. ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಕೂಡ ಇದಕ್ಕೆ ಮುಖ್ಯವಾದ ಕಾರಣ ಏನಪ್ಪ ಅಂತಂದ್ರೆ, ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗದೇ ಇರೋಕ್ಕೆ ಕಾರಣ ಪ್ರಜೆಗಳ, ಉತ್ತರ ಕರ್ನಾಟಕದ ಜನಪ್ರತಿನಿಧಿಗಳ, ಅಥವಾ ಇಲ್ಲಿರ್ತಕ್ಕಂಥ ಮತದಾರರ, ಅಥವಾ ಇಡೀ ರಾಜಕಾರಣಿ ಪೂರ ಸರ್ಕಾರನ ಎಲ್ಲವೂ ಪ್ರಪ್ರಥಮವಾಗಿ ಹೇಳ್ಬೇಕಂದ್ರೆ ನನಗೆ ತಿಳಿದ ಮಟ್ಟಿಗೆ ಉತ್ತರ ಕರ್ನಾಟಕ ಜನರು ಮತ್ತು ಇಲ್ಲಿರ್ತಕ್ಕಂಥ ಶಾಸಕರದೇ ತಪ್ಪಂತ ನಾನು ಹೇಳ್ತೀನಿ. ಯಾಕಂದ್ರೆ ಉತ್ತರ ಕರ್ನಾಟಕ ಜನ, ಕೆಲವೊಂದಿಷ್ಟು ಜನ ಯಾವ ರೀತಿ ಅಂದ್ರೆ ಕೇಳಲ್ಲ.